ಇವಾಗ CSK ಅಂದ್ರೆ ಇವಾಗ ಗೋಲಿ ಅವ್ರ ಹೊಡೆದ್ ಫ್ಯಾನ್ಸ್ ಬರ್ತಾರೆ. ಅವ್ರಿಗೇನೆ ಬೈತಾ ಇರ್ತಾರೆ, ನನಗೆ ಇಷ್ಟ ಇಲ್ಲ CSK ಅಂತ. ಇಲ್ಲಿ ಇನ್ನೇನಿಲ್ಲ ಗಲ್ಲಿಲಾಡ ಅದ್ರಲ್ಲಿ. ಹುಡ್ರನ್ ಕಳ್ಸಿ ಹೊಡೆದ್ ಬರ್ತಾರೆ CSK. ಚಿಕ್ಕ ಮಕ್ಳನ್ ಕಳ್ಸಿ ಹೊಡೆದ್ ಬರ್ತಾರೆ CSK. ಆಡ ಹುಡುಗರು ಹೊಡೆದಾಕ್ತಾರೆ ಈಗ ಅವ್ರು. ಈಗೇನ್ ದೊಡ್ಡವರೇ ಬೇಕು ಅಂತಿಲ್ಲ, ಈ ಸಣ್ಣ ಮಕ್ಳು ಇರ್ತಾರೆ ಗೊತ್ತಾ, ಆಡ ಹುಡುಗರು 8ನೇ ಕ್ಲಾಸ್ ಮಕ್ಳೆಲ್ಲ ಹೊಡೆದಾಕ್ ಬರ್ತಾರೆ. ಆಯ್ತು ಮುಗೀತು, CSK ಮುಗೀತು. ಅವ್ರ ಪ್ಲೇ ಆಫ್ ಅಲ್ಲ, ಒಂಚೂರು ಮರ್ಯಾದೆ ಉಳಿಸ್ಕೊಳಕ್ ಏನಾದ್ರು ಒಂದ್ 6th 7th ಪ್ಲೇಸ್ ಟ್ರೈ ಅವ್ರ ಮಾಡಕ್ ಹೇಳ್ಬೇಕು. ಅವ್ರ ಪಾಯಿಂಟ್ಸ್ಗೆ ಅಂತ ಆಡೋದಲ್ಲ, ಇನ್ಮೇಲೆ ರನ್ ರೇಟ್ಗೆ ಅಂತ ಆಡ್ಬೇಕಷ್ಟೇ ಅವರು. ರನ್ ರೇಟ್ ಅದು ಇದು ಪಾತಾಳದಲ್ಲಿ ಇದೆ. ಭೂಮಿ ತೋಡ್ ಮುಚ್ಚೆ ಆಯ್ತು, ಗುಂಡಿ ತೋಡ್ ಮುಚ್ಚೆ. ಗುಡ್. ಮತ್ತೆ ಅದ್ ಮಾಮೂಲಿ. JCPನೇ ಬೇಕು ತೆಗಿಯಕ್ಕೆ, ತೋಡಿ ತೋಡಿ ತೆಗಿಬೇಕು. ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಟು ಮಲಾಡಾಡ. ಹೇಗಿತ್ತು ಎಲ್ಲ? ಹೇಗಿದ್ದೀರಾ ಆರ್ಯನ್ ಅವರೇ? ಎಲ್ಲ ನಾವ್ ಹೇಳ್ದಂಗೆ ಆಯ್ತು ಕಾರ್ತಿಕ್. 250 ಹೊಡಿತಾರೆ ಹೆಂಗಿತ್ತು? ಅಂದಿದ್ದು 250 ಹೊಡೆದಿದ್ರು. ಒಬ್ಬ ಥ್ರೆಡ್ ಅಂತಾನು ಇವತ್ತು ಹೇಳಿದ್ರಿ, ಸ್ವಲ್ಪ ಆ ಥ್ರೆಡ್ ಬಂದ್ಬಿಟ್ಟು ನಮ್ಮ 50 ಆ ಸ್ಕೋರ್ ಮಾಡಿದ್ರು, 25ಗೆ 50. ನಮ್ ಒಂದ್ ಕಡೆಯಿಂದ ಥ್ರೆಡ್ ಬರೋಣ. ಸ್ವಲ್ಪ ಸರ್ಫಸ್ ಸ್ವಲ್ಪ. ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಬರೋಣ. ತುಂಬಾ ಮಾತಾಡೋದಿದೆ ಇವತ್ತು ಫಸ್ಟ್ ಮ್ಯಾಚ್ ನಮ್ ಅಲ್ಲಿ, ಬ್ಯಾಟಿಂಗ್ ಬಗ್ಗೆ ಏನಂತೀರಾ? ಬರೋಣ. ಫಸ್ಟ್ ಆ, ಓಪನಿಂಗ್ ಸಾಲ್ಟು ಮತ್ತೆ ಕೊಹ್ಲಿಯಿಂದ ಬರೋಣ ಬನ್ನಿ. ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಏನು ಚೇಂಜ್ ಮಾಡ್ಲಿಲ್ಲ. ನಾನ್ ಎಕ್ಸ್ಪೆಕ್ಟ್ ಏನ್ ಮಾಡ್ತಿದ್ದೆ ಅಂದ್ರೆ, ಸಾಲ್ಟ್ ಬದಲು ಬೆತ್ತಲ್ ಬರ್ತಾರೆ ಅನ್ಕೊಂಡಿದ್ದೆ. ಬಟ್ ಏನು ಚೇಂಜ್ ಮಾಡಿಲ್ಲ. ಇಲ್ಲ DK ಅವರು ಸೇಮ್ ಅದು 11 ಆಡ್ಸಿದ್ದಾರೆ. ಒಳ್ಳೆ ಮೂವ್ ಇತ್ತು ಅದು. ಅಂದ್ರೆ ಬೆತ್ತಲ್ ವೆಪನ್ ಇದೆ, ಯಾವಾಗಾರು ಒಂದ್ಸರಿ ಲಾಂಚ್ ಆಗುತ್ತೆ ಅದು. ಯಾವತ್ ಹೌದು. ಲಾಂಚ್ ಆಗುತ್ತೆ ಗೊತ್ತಿಲ್ಲ. ಮತ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ನಾವ್ ಹೇಳಿದ ಓಪನಿಂಗ್ ಸ್ವಲ್ಪ ಕಷ್ಟ ಇತ್ತು. ಸ್ಯಾಂಡ್ ಬೇಸ್ಡ್ ವಿಕೆಟ್ ಹೌದೌದು. ಆಗಿರೋದ್ರಿಂದ ಅದು ಬಿದ್ದ ತಕ್ಷಣ ಫಸ್ಟ್ ಬಾಲ್ ಅಷ್ಟೇ ಪವರ್ ಎದ್ದೇಳಲ್ಲ. ಪ್ಲೇ ಒಳಗೆ ಬೌನ್ಸ್ ಆಗ್ಲಿಲ್ಲ ಬಾಲ್. ಎಷ್ಟೊಂದು ಬೌಂಡ್ರಿ ಟ್ರೈ ಮಾಡಿದ್ರು. ಏನಿದ್ರು ಏರಿಯಲ್ ರೂಟ್ ಅಷ್ಟೇ ತಗೊಳಕ್ ಆಗ್ತಿದ್ದು. ಯಾಕೆ ಅಂದ್ರೆ ಅದು ಸ್ಯಾಂಡ್ ಬೇಸ್ಡ್ ವಿಕೆಟ್ ಕಡೂರ್. ಸ್ಯಾಂಡ್ ಬೇಸ್ಡ್ ವಿಕೆಟ್ ಅಲ್ಲಿ ನಿಂಗೆ ಬಾಲ್ ಬಿದ್ದ ತಕ್ಷಣ ಮೇಲಿಂದ ಹಿಂಗ್ ಗ್ರೌಂಡ್ ಶಾಟ್ ಹೊಡೆದ್ರೆ ಬಾಲ್ ಫ್ಲೋ ಹೋಗುತ್ತೆ. ಮೇಲಿಂದ ಬಿದ್ರೆ ಅದು ಬಾಲ್ ನಿಲ್ಲುತ್ತೆ, ಮೂವ್ ಆಗಲ್ಲ. ಹೌದೌದೌದು. ಅದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಹಾ, ಮತ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಒಂದು ಚೆನ್ನೈಗ್ ನಾವು ಒಪ್ಕೊಬೇಕು, ಖಲೀಲ್ ಅಹ್ಮದ್ ಪವರ್ ಪ್ಲೇಸ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಚೆನ್ನೈ ಬಗ್ಗೆ ಅದೊಂದು ಪಾಸಿಟಿವ್ ಅಷ್ಟೇ, ಅದೊಂದೇ ಪಾಸಿಟಿವ್, ಇನ್ಯಾವುದೂ ಇಲ್ಲ. ಮತ್ತೆ ನಾವು ಥ್ರೆಟ್ ಒಂದು ಅಂತ ಒಳ್ಳೆ ಹೇಳಿದ್ರು. ಪವರ್ ಪ್ಲೇ ಒಳಗೆ ಒಳ್ಳೆ ಇಂಟೆಂಟ್ ತೋರಿಸಿದ್ರು ಖಲೀಲ್ ಅಹ್ಮದ್. 3 ಓವರ್ ಚೆನ್ನಾಗಿ ಮಾಡಿದ್ರು. 3 ಓವರ್ 18 ರನ್ ಏನೋ ಕೊಟ್ರು. ಒಳ್ಳೆ ಅದ್ರಲ್ಲಿ ಬೌಲಿಂಗ್ ಆಮೇಲೆ ಆಸ್ ಯೂಶುವಲ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಒಳ್ಳೆ ಬೌಲಿಂಗ್ ಇತ್ತು ಅವ್ರ ಸೈಡ್ ಇಂದ. ಡೆತ್ ಬೌಲಿಂಗ್ ನಾವೇ ಹೇಳಿದ್ದು. CSK ಪವರ್ ಪ್ಲೇ ಓಕೆ ಚೆನ್ನಾಗಿದೆ, ಬೌಲಿಂಗ್ ಡೆತ್ ಬೌಲಿಂಗ್ ಖರಾಬ್ ನನ್ ಮಕ್ಳನ್ನ ನಾವೇ ಹೇಳಿದ್ದು. ಅದು ಬೌಲಿಂಗೇ ಅಲ್ಲ, ಡೆತ್ ಅಷ್ಟೇ. ಅಲ್ಲಿ ಬಂದು ಸೆಂಟ್ರ್ ಪಿಚ್ಚಿಗೆ ಬಾಲ್ ಹಾಕೊಡ್ತಿದ್ದಾನೆ. ಯಾರೋನು ಜಮ್ಮಿ ಓವರ್ಟನ್ ಬಿಡ್ತಾನ ಟೀಮ್ ಡೇವಿಡ್, ಬಾಚ್ ಹೊಡಿತಿದಾನೆ ಅಲ್ಲಿ. ಕಬ್ಬನ್ ಪಾರ್ಕ್ ಅಲ್ಲಿ ಬಾಲ್ ಬಿದ್ದಾವೆ 4, ಹಂಗ್ ಹೊಡಿತಿದಾನೆ ಅಲ್ಲಿ. ನೆಕ್ಸ್ಟ್ ಎಲ್ಲ MG ರೋಡ್, ಕಬ್ಬನ್ ಪಾರ್ಕ್ ಅಲ್ಲಿ ಹುಡುಕ್ಬೇಕಿತ್ತು ನಾವೆಲ್ಲ ಬಾಲ್ಗಳನ್ನ. ಅಂತ ಟೀಮ್ ಒಳ್ಳೊಳ್ಳೆ ಡೇವಿಡ್ ಶಾಟ್ಸ್ ಇದು ನೋಡಿದ್ವಿ. ಈ ಪ್ರಾಕ್ಟೀಸ್ ಮಾಡ್ತಾರಲ್ಲ ಮಿಷಿನ್ ಅಲ್ಲಿ ಬಾಲ್ ಹಾಕಿ, ಹಂಗ್ ಹಾಕೊಡ್ತಿದ್ದಾನೆ ಜಮ್ಮಿ ಓವರ್ಟನ್. ಬಾಪುಟ ಹೊಡಿಪುಟ, ಬಾಪುಟ ಹೊಡಿಪುಟ, ಬಾಪುಟ ಹೊಡಿಪುಟ. ಆ ಅದಕ್ಕಿಂತ ಮುಂಚೆ ನಮ್ ದೇವದತ್ ಪಡಿಕಲ್ದು ಹೇಳಿ ಬ್ಯಾಟಿಂಗ್. ಎಸ್, ನಮ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅವರೇ ಆಗಿದ್ರು. ಸ್ಟಾರ್ಟಿಂಗ್ ಒಂಚೂರು ಅವ್ರಿಗೂ ಸ್ಟ್ರಗಲ್ ಆಯ್ತು ಸ್ವಲ್ಪ. 15 ಬಾಲ್ಸ್ ಆಗ್ತಿರ್ಲಿಲ್ಲ ಎಲ್ಲೋ. ಬಟ್ ಎಲ್ಲೂ ಅವ್ರು ಕಳ್ಕೊಂಡಿಲ್ಲ, ಟೆಂಪರ್ಮೆಂಟ್ ಏನಾದ್ರು ಕಳ್ಕೊಂಡಿದ್ರೆ, ವಿಕೆಟ್ ಬಿದ್ದಿದ್ರೆ ಕಷ್ಟ ಆಯ್ತು, ಈ ಸ್ಕೋರ್ ಬರ್ತಿರ್ಲಿಲ್ಲ. ಸೂಪರ್ ಆಗಿ ಆಡಿದ್ರು ಅವರು ಕೂಡ. 28 ಬಾಲ್ 50 ಏನೋ ಹೊಡೆದ್ರು. ಬಟ್ ಆ ಶಾಟ್ ಬ್ಯಾಡ್ ಇತ್ತು. ಬಟ್ ಆ ಶಾಟ್ ಇಂದ ನಮಗೆ ಲಾಸ್ ಆಗಿಲ್ಲ, ಲಾಸ್ ಆಗಿದೆ CSKಗೆ. ಇಲ್ಲಾಂದ್ರೆ ಆ ಸ್ಕೋರ್ ಸ್ವಲ್ಪ ಇನ್ನೂ ಕಮ್ಮಿ ಬರ್ತು. 20 ರನ್ ಜಾಸ್ತಿ ಆಡ್ ಮಾಡಿದ್ದಾರೆ. ವಿಕೆಟ್ ಹೋದ್ರೆ ಯಾವತ್ತೂ ಕಮ್ಮಿ ಆಗೋದು ಸ್ಕೋರ್, ನಮ್ದು ಜಾಸ್ತಿ ಆಯ್ತು. ಈ ಸರಿ ವೈಟ್ ಡ್ರ್ಯಾಗನ್ ಎಂಟ್ರಿಯಿಂದ ಸ್ವಲ್ಪ ಇದಾಯ್ತು. ಲಾಸ್ಟ್ ಟೈಮ್ ಬ್ಲಾಕ್ ಡ್ರ್ಯಾಗನ್ ಕೊಟ್ಟಿದ್ರು 8, ಈ ಸರಿ ವೈಟ್ ಡ್ರ್ಯಾಗನ್. ಅಂದ್ರೆ CSK ಅವರಿಗೆ ಡ್ರ್ಯಾಗನ್ ಇಂದ ಥ್ರೆಟ್ ಇದೆ, ಆದ್ರೆ ಕಲರ್ ಯಾವ್ದು ಅಂತ RCB ಅವ್ರು ಹೇಳಲ್ಲ. ಒಟ್ಟು ಅಷ್ಟೇ ಡ್ರ್ಯಾಗನ್ ಒಟ್ರ. ಬಿಡ್ತೀವಿ ನಾವ್ ಅಷ್ಟೇ. ಹ್ಮ್ ಡ್ರ್ಯಾಗನ್ ಡ್ರ್ಯಾಗನ್ ಥ್ರೆಟ್. ಕಳಿಸ್ತಾ ಇರ್ತೀವಿ, ಯಾವ ಕಲರ್ ಅಂತ ಹೇಳಲ್ಲ ನಾವು. ಬಾಂಬ್ ಹಾಕ್ತಾ ಇರ್ತೀವಿ, ಬ್ಲಾಸ್ಟ್ ಆಗೋದು ಒಂದೇ. ಬ್ಲಾಸ್ಟ್ ಆದಾಗ ಬೂದಿ ಹಾಕ್ತಾರೆ, ಅದು ವೈಟ್ ಬ್ಲಾಕ್ ಅದು ಅವ್ರು ಡಿಸೈಡ್ ಅವ್ರು ಮಾಡ್ಕೋಬೇಕು. ಏನಾಯ್ತು ಏನು ಆಗ್ತಿದೆ ಅನ್ನೋಷ್ಟ್ರಲ್ಲಿ ಬಂದು ಒಡೆದು ಕೆಲಸ ಮುಗಿಸಿ ಹೋಗ್ತಾ ಇರ್ತೀವಿ. ಮತ್ ಆ ಇನ್ನೊಂದ್ ತರ ಹೇಳಲೇಬೇಕು. ಇವತ್ತು ಟೀಮ್ ಡೇವಿಡ್ ಬ್ಯಾಟಿಂಗ್ ಆಡಿದ್ರು. ಟೀಮ್ ಹೇಳಿ ಲೆವೆಲ್ ಬಗ್ಗೆ ಮಾತಾಡಂಗಿಲ್ಲ. ಫಸ್ಟ್ 3-4 ಬಾಲ್ ಡಾಟ್ ಆಡ್ತಾರೆ ಅವರು ಬಂದಾಗ. ದೇವದತ್ ಪಡಿಕಲ್ ಔಟ್ ಆಗಿದ ತಕ್ಷಣ ಅದು ಆಡೋದು ಜಮಿ ಓವರ್ಟನ್ ಓವರಿಗೆ ಅವರು. ಹೌದು. ಆ ಆದ್ರ ಓವರ್ ಮತ್ತೆ ಅಲ್ಲಿ 4 ಡಾಟ್, ಒಂದೇ ಸಿಂಗಲ್ ರನ್, 1 ವಿಕೆಟ್ ಬರುತ್ತೆ. ಆಮೇಲೆ ಅದೇ ದೇವದತ್ ಜಮಿ ಪಡಿಕಲ್ ಔಟ್ ಓವರ್ಟನ್ ಆದ್ಮೇಲೆ ಅವರಿಗೆ 4 ಸಿಕ್ಸ್ ಹೊಡೆಯೋದು. ಯಾಕಾದ್ರೂ ಇವ್ರ ಜೊತೆ ಆಟ ಆಡ್ತಿದೀವೋ, ಯಾಕಾದ್ರೂ ಇವ್ರನ್ನ ಎದುರಾಕೊಂಡ್ವು ಅಂತ. ಸಿ ಅನ್ಸುಲ್ ಎಸ್ ಕೆ ಅನ್ಸುಲ್ ಯಾ ಕಂಬೋಜ್
ಅನ್ಶುಲ್ ಕಾಮತ್ ಪಾಪ ಆ, ಔಟ್ ಮಾಡಿದ್ದ ಹುಡುಗ, ನೋಬಲ್ ಹೌದೌದು, ಆಯ್ತು. ಅದೊಂದು ನೋಬಾಲ್ ಆಗಿರ್ಲಿಲ್ಲ ಅಂದಿದ್ರೆ ಒಳ್ಳೆ ಕಂಬ್ಯಾಕ್ ಇರ್ತಿತ್ತು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದ್ ಕಲರ್ ಡ್ರ್ಯಾಗನ್ ಬರ್ತಿತ್ತು ಅಷ್ಟೇ. ಈ ಅಲ್ಲೇನು ಋತ್ ಈ ಮತ್ತಿನ್ನೇನ್ ಋತುರಾಜ್ಗೆ ಚೇಂಜ್ ಆಗ್ತಿರ್ಲಿಲ್ಲ. ಋತು ಸರಿ ಹೌದೌದೌದು. ಇಲ್ಲ. ಅವ್ರನ್ನ ಕೆಳಗೆ ಇಳಿಸ್ಬಿಡಿ, ಏನು ಇಲ್ಲ. ರಾಜನ್ ಹಣೆ ಬ್ಯಾಟ್ ಬರ ಸರಿ ಇಲ್ಲ ಕಿಂಗ್ಸ್ ಅಲ್ಲಿ. ಅಲ್ಲ, ಬ್ಯಾಟಿಂಗ್ ಸರಿ ಇಲ್ಲ, ಈ ಕಡೆ ಬೌಲಿಂಗ್ ಚೇಂಜ್ ಸರಿ ಇಲ್ಲ, ಈ ಕಡೆ ಫೀಲ್ಡಿಂಗ್ ಸರಿ ಇಲ್ಲ. ಫೀಲ್ಡಿಂಗ್ ಅಲ್ಲಿ ಒಂದು ಇಂಟ್ರಾಕ್ಷನ್ ಇಲ್ಲ ಬೋಲರ್ ಹತ್ರ. ಎಲ್ಲಿ ಇರ್ತಾನ ಯಪ್ಪನೇ ಕಾಣಲ್ಲ ಅಲ್ಲಿ. ಅವ್ನ್ ಕ್ಯಾಪ್ಟನ್ ನಮ್ ಏನು ರಜನ್ ಪತ್ತಿದಾರಿಂದ ಏನ್ ಕ್ಯಾಪ್ಟನ್ಸಿ ಅಂತೀರಾ ಏನ್? ಅವರು, ಬಟ್ ಟಿಮ್ ಹೌದು, ಡೇವಿಡ್ ಕ್ರಿಕೆಟ್ ಮಮ್ಮ ಎಲ್ಲ ಹೊಡೆದ್ರು. ಆಡಿದ್ರು ಅವರು. ನೂರ್ ಒಳ್ಳೆ ಅಹಮದ್ ಮತ್ತೆ ಬ್ಯಾಟಿಂಗ್ ಇತ್ತು. ಇವ್ನು ಯಾರಿಗೆ ಅನ್ಶುಲ್ ಕಮೋಜಿಗ ಖಲೀಲ್ ಅಹಮದ್ ಯಾವ್ದೋ ಒಂದು ಓವರ್ ಹೆವಿ ತರಾಟೆಗೆ ತಗೊಂಡ್ರು, 2-3 ಸಿಕ್ಸ್ ಎಲ್ಲ ಹೊಡೆದ್ರು. ಅವರೆಲ್ಲ ಸಿಕ್ಸ್ ಅಲ್ಲೇ ಡೀಲ್. ಆಕ್ಚುಲಿ ದೂಬೆ ಫಸ್ಟ್ ಓವರ್ ದೂಬೆ ಫಸ್ಟ್ ಓವರ್ ಚೆನ್ನಾಗ್ ಮಾಡಿದ್ರಿ. ದುಬೆ ಕೊಹ್ಲಿದೊಂದು ಕ್ಯಾಚ್ ಬಿಟ್ಟು ಸ್ವಲ್ಪ ಆರ್ ಸಿ ಬಿ ಕಡೆ ಆಡಿದ್ರು. ಆಮೇಲೆ ದೂಬೆ ಯಾವತ್ತೂ RCB ಗೆ ಆಡೋದು. ಅವ್ರು ಬಿಟ್ಟು ಹೋಗಿರ್ಬೋದು. ಫಸ್ಟ್ ಓವರ್ ಯಾಕೋ RCB ಅಂತ ಮರ್ತೋಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಬಂದು 23 ರನ್ಸ್ ಕೊಟ್ಟು ಮತ್ತೆ RCB ಪರವಾಗಿ ಆಡಿದ್ರು. ಅವ್ರು ದುಬೆ ಯಾವತ್ತೂ ಅವ್ರ RCB ಕಡೆಯಿಂದ ಬಿಟ್ಟು ಆಡಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ DDP ಸಾಲ್ಟ್ ಕೊಹ್ಲಿನೂ ಅಷ್ಟೇ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಸ್ಟಾರ್ಟಿಂಗ್ ಸಾಲ್ಟ್ ಒಳ್ಳೆ ಪಿಕಪ್ ಆದ್ರು. ಸಾಲ್ಟ್ ಯಾಕೆ ಸಾಲ್ಟ್ ಇವತ್ತು ಎಲ್ಲ ಪವರ್ ಹಿಟ್ಟಿಂಗ್ ಶಾಟ್ಸೇ ಸಿಕ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಬೌಂಡ್ರೀಸ್ ಬರ್ಲಿಲ್ಲ. ಬಟ್ ಇಂಟೆಂಟ್ ಕರೆಕ್ಟ್ ಆಗಿ ತೋರಿಸಿದ್ರು ಅವರು, ಫಸ್ಟ್ ಬಾಲ್ ಇಂದಾನೆ ಅಟ್ಯಾಕ್ ಮಾಡ್ಬೇಕು ಅಂತ. ಸಾಲ್ಟ್ ಕಡೆಯಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾವಾಗ್ಲೂನು. ಮತ್ತೆ ಕೊಹ್ಲಿನೂ ಒಳ್ಳೆ ಶಾಟ್ಸ್ ಆಡಿದ್ರು ಇವತ್ತು. ಆಲ್ಮೋಸ್ಟ್ ಮೊದಲನೇ ಬೌಂಡ್ರಿ RCB ಗೆ ಸಿಕ್ಸರ್ ಕಡೆಯಿಂದ, ಸಿಕ್ಸ್ ಇಂದಾನೆ ಸ್ಟಾರ್ಟ್ ಆಯ್ತು ಕೊಹ್ಲಿದು. ಅದಾದ್ಮೇಲೆ ರಜತ್ ಪತಿದಾರ್ದು ಒಳ್ಳೆ ಇನ್ನಿಂಗ್ಸ್ ಇತ್ತು. ಅವ್ರದ್ದು 50 ಮಾಡ್ಕೊಳ್ಳೋ ಎಲ್ಲ ಏನಂತಾರೆ ಅವಕಾಶ ಇದ್ರೂನು ಅವರು ಟೀಮ್ ಸ್ಕೋರ್ಗೋಸ್ಕರ ಸ್ಟ್ರೈಕ್ ಚೇಂಜ್ ಮಾಡ್ಕೊಂಡು ಡೇವಿಡ್ಗೆನೆ ಚಾನ್ಸ್ ಕೊಟ್ರು ಲಾಸ್ಟ್ ಓವರ್ ಅಲ್ಲಿ. ಒಳ್ಳೆ ಬ್ಯಾಟಿಂಗ್ ಇತ್ತು ಆಸ್ ಯೂಶುವಲ್. ಹೇಳಿದ್ವಲ್ಲ ಒನ್ ಸೈಡ್ ಮ್ಯಾಚ್ ಅಂತ. ಬಟ್ ನಾವ್ ಇಷ್ಟೊಂದು ಸರ್ಫರಾಜ್ ಸಿಕ್ಸ್ ಖಾನ್ ಗಳು ಸ್ವಲ್ಪ ಬರ್ತವೆ. ಮುಂದೆ ಬರ್ತಾ ಸರ್ಫರಾಜ್ ಖಾನ್ ನಾವು ಸ್ವಲ್ಪ CSK ಒಂದು ಪ್ರಾಮಿಸ್ ನಾವು ಅಂದ್ರೆ ಅದೇ ಸರ್ಫರಾಜ್ ಖಾನ್. ಮತ್ ಇವ್ರು ಯಾರದು ಆರ್ ಸಿ ಬಿ ಪ್ರಶಾಂತ್ ವೀರು, ಅವ್ನಿಗೆ ಏನಕ್ಕೆ ನಿಮ್ ಒಳ್ಳೆ ಬ್ಯಾಟಿಂಗ್ ಬೌಲಿಂಗೇ ಆಡಿದ್ರು. ಕೊಡ್ತಿಲ್ಲ ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ಅವ್ನಿಗೆ ಏನ್ ಸುಮ್ನೆ ಅವ್ನಿಗೆ ಏನ್ ಬ್ಯಾಟಿಂಗ್ ಒಳ್ಳೆ ಆಡಿದ್ರಲ್ಲ ಬಂದಿಯವರು, ಆಲ್ರೌಂಡರ್ ತರ ಆಡ್ತಾ ಇದ್ದಾರೆ ಪ್ರಶಾಂತ್ ವೀರು. ಅಲ್ಲ, ಬ್ಯಾಟಿಂಗ್ ಆಡ್ತಾನೆ ಓಕೆ. ಅವ್ನ್ ಆಡಿದ್ರೆ ಜಡೇಜನ್ ಪ್ಲೇಸಿಗೆ ಜಡೇಜನ್ ಮೇನ್ 4 ಓವರ್ ಹಾಕ್ಸ್ತಿದ್ರು. ಹ್ಮ್ ಸುಮ್ನೆ ಬಂದ ಪುಟ ಹೋದ ಪುಟ ಅಂತ ಏನ್ ಬ್ಯಾಟಿಂಗ್ ಓಕೆ ಅಂತ ಏನ್ ಆಡ್ಲಿಲ್ಲ. ಓಕೆ ಆಡ್ದ ಇನ್ ಚೆನ್ನಾಗಿ ಸ್ವಲ್ಪ. ಇನ್ನೊಂದ್ ನೋಡಿದ್ರ ನೀವು, CSK ಅಲ್ಲಿ ಯಾರ್ ಹೊಡಿತಾರೋ ಅವರೆಲ್ಲ ಹಾರ್ಕೊಂಡ್ ಹೋಗ್ತಾ ಇದ್ರು. ಓ ಅದು ಯಾರ್ ಕರೆಕ್ಟ್. ಹೌದು, ಬ್ಯಾಟ್ಸ್ಮನ್ ಹೊಡಿತಾನೋ ಹಾರ್ಕೊಂಡ್ ಹೋಗೋನು ಅವನು. ಇವಾಗ ಅಷ್ಟೇ. ಹೊಡೆದ್ರೆ ನೆಕ್ಸ್ಟ್ ಬಾಲೇ ಔಟ್. ಔಟ್ ಗಾನ್. ಒಂಥರ ಅದು ಒಂದು ನೋಡಕ್ ಚೆನ್ನಾಗಿತ್ತು. ಏನ್ ಇವಾಗ ಈಗ ಅಷ್ಟೊಂದು ವಿಕೆಟ್ ಬಿದ್ರೆ ಫುಲ್ ಇಂಟ್ರೆಸ್ಟ್ ಆಗಿ ಸೆಲೆಬ್ರೇಟ್ ಮಾಡೋ ಅನ್ನೋ ತರ ಏನಿರ್ಲಿಲ್ಲ. ನಾರ್ಮಲ್ ಆಗ್ಬಿಟ್ಟಿದೆ ಅದು RCBians ಈಗ ಹೊಸದ್ CSK ಬಂದಿದೆ. ನಾವು ಅಗೇನ್ಸ್ಟ್. ಈಗ ಗಾಡ್ ಹೇಳ್ಬೇಕಾದ್ರೆ ಫಾಸ್ಟ್ ಬಾಲ್, ಮೀಡಿಯಂ ಫಾಸ್ಟ್ ಬೌಲರ್ ಅಂತೀವಿ. ಈಗ ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡ್ಬೇಕಾದ್ರೆ ಫಾಸ್ಟ್ ಸ್ಪಿನ್ನರ್. ಹೆಂಗಿತ್ರಿ ನಮ್ದು, ನಿನ್ನೆನೆ ಹೇಳಿದ್ವಿ ನಮ್ ಹುಡುಗ ಯಾರ್ದೋ ತಲೆ ಹೊಡಿಯಕ್ ರೆಡಿ ಆಗ್ತಿದ್ದಾನೆ ಅಂತ. ಆ ಅಲ್ಲ, ಹುಲಿ ಕಾಯ್ತಾ ಇದೆ. ಫಾಸ್ಟ್ ಸ್ಟಾರ್ಟಿಂಗ್ ಬಂದಾಗ ದೂಬೆ 6 ಹೊಡೆದ. ಅವಾಗ್ಲೇ ಅನ್ಕೊಂಡಿದ್ದು ಬೀಳುತ್ತೆ ನೆಕ್ಸ್ಟ್ ಬಾಲ್. ಅದು ನೋಡ್ ಆ 126 ಅನ್ಸುಲ್ ಕಂಬೋಜು ಹಾಕಲ್ಲ. ಅವ್ನ್ ಇವನಿಂದ ಗೊತ್ತಾ, ಹೈದರಾಬಾದ್ ಅಲ್ಲಿ ಇದಾನ್ ಗೊತ್ತಾ, ಪೇನ್. ಆ, ಆ, ಆ. ಅವ್ನ್ ಫಾಸ್ಟ್ ಬೌಲರ್ ಅಂತ. ಅವ್ನ್ 120 ಅವನೇ ಹಾಕಲ್ಲ. ಕೃಣಾಲ್ ಪಾಂಡ್ಯನೇ ಪರವಾಗಿಲ್ಲ, ಅಲ್ಲ 126. ಅಲ್ಲ ಅಲ್ಲ ಇವನು ಟೀಮ್ ಡೇವ್ ಸಾರಿ, ಶಿವಮ್ ದುಬೆ 191 ಸೆಂಟಿಮೀಟರ್ ಇರ್ಬೋದು ಅವನು. ಆಲ್ಮೋಸ್ಟ್ ದೇವದತ್ ಪಡಿಕಲ್ ಹೈಟ್ ಇರ್ತಾನೆ. ಇಲ್ಲ. ದೇವದತ್ ಪಡಿಕಲ್ಗಿಂತ ಹೈಟ್ ಇದಾನೆ. ಹತ್ತಿರ 200 ಇದಾನೆ ಅವನು. ಅಂತವನಿಗೆ ಬೌನ್ಸರ್ ಹಾಕಿದ್ದಾನೆ ಅದಿನ್ನು ಅಂದ್ರೆ ಯೂಸ್ ಇವನು ಅಲ್ಲ. ಶೋಲ್ಡರ್ ಈಗ ಲೆವೆಲ್. ನಾರ್ಮಲ್ ಹಾಕ್ಬಿಟ್ರೆ, ನಾರ್ಮಲಿ ಬೌನ್ಸರ್ ಹಾಕ್ಬಿಡೋದು ವೈಡ್ ಹೋಗ್ಬಿಡುತ್ತೆ. ಜಿತೇಶ್ ಶರ್ಮನ್ ಹಾ ಕಷ್ಟ ಆಗುತ್ತೆ. ಇವನ್ ದೂಬೆ ಅಲ್ಲ, ಹೆಂಗ್ ಕುಕ್ಕಿರೋ ಸ್ವಲ್ಪ ಇಲ್ಲಿಗೆ ಬಂದ್ಬಿಡುತ್ತೆ. ಶೋಲ್ಡರ್ ಹೈಟ್ ಗಿಂತ ಹೋಗೋದೇ ಇಲ್ಲಲ್ಲ. ಅವ್ರದ್ದೇನ್ ಆರ್ಮ ಏನದು, ಅಷ್ಟ್ ಜೋರಾಗಿ ಸ್ವಿಂಗ್ ಮಾಡ್ತಾರೆ ಫುಲ್. ಅಲ್ಲೇನೆ ಇಲ್ ಅದು ಅವನಿಗೆ ವುಡ್ ಲೆಂತ್ ಗೊತ್ತಾಗುತ್ತೆ. ಗಿಂತ ಮುಂಚೆನೆ ಒಂದು ಬೌನ್ಸ್ ಮಾಡ್ಬಿಡೋದು. ಒಂದು ಬೌನ್ಸ್ ಮಾಡ್ತಾನೆ, ಇನ್ನೊಂದ್ ಚೂರ್ ಬಗ್ಗಿ ಈ ಕಡೆ ವೈಡ್ ಲೆಂತ್ ತಿರುಗಿಸ್ತಾನೆ ಬಾಲ್ನ. ಬಾಲ್ ಬೌನ್ಸ್ ಆಗಕ್ಕೆ ಬಿಡಲ್ಲ. ಒಂದೊಂದ್ಸರಿ ಬಾಲ್ ಫುಲ್ ಬೌನ್ಸ್ ಮಾಡ್ತಾರೆ. ಇದು ಒಂದು ಮತ್ ಕೃಣಾಲ್ ಪಾಂಡ್ಯದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಇದೆಲ್ಲ. ಸ್ಪಿನ್ನರ್ ಅಂತ ಹೇಳ್ಕೊಳಂಗೆ ಇಲ್ಲ ನಾವು. ನಾವೀಗ ಆಕ್ಚುಲಿ 100% ಅಂದ್ರೆ 150% ಇದೀವಿ. ಯಾಕೆ ಅಂದ್ರೆ ನಮ್ ಕಡೆ ಇನ್ನೂ ನಮ್ ಮೇನ್ ಬೌಲರ್ ಹೇಸಲ್ವುಡ್ ಆಡೇ ಇಲ್ಲ. ಹೌದು. ಮತ್ತೆ ನಮ್ಗೆ ಇನ್ನೊಂದ್
ಅಂದ್ರೆ ಅಷ್ಟೊಂದು ಕಷ್ಟ, ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವಿಕೆಟ್ ತೆಗೆದ್ರುನು ಸಿ ಎಸ್ ಕೆ ಅವ್ರು 200 ರನ್ಸ್ ಹೊಡೆದ್ರು. ಇದು ಸ್ವಲ್ಪ ಒಂದ್ ಸ್ವಲ್ಪ ನಮ್ಗೆ ಏನಂತೀವಿ, ಹೌದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು, ನಮಗೆ ಆರ್ ಸಿ ಬಿ ಅವರಿಗೆ ಇದೊಂದು ಸ್ವಲ್ಪ ನೆಗೆಟಿವ್ ಥಿಂಗ್ ಇದು. ಅದೊಂಚೂರು ಯೋಚನೆ ಮಾಡ್ಬೇಕು, ಯಾಕೆಂದ್ರೆ ಪ್ರಶಾಂತ್ ವೀರ್ ಓವರ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. 6 ವಿಕೆಟ್ಸ್ ಹೋದ್ಮೇಲೆ ಸ್ವಲ್ಪ ಬಿಗ್ ಹಿಟ್ಸ್ ನಮ್ ಸ್ವಲ್ಪ ಬ್ಲಾಕ್ ಡ್ರ್ಯಾಗನ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರು. ಜಮ್ಮಿ ಓವರ್ ಒಂದು ಓವರ್ ಓಕೆ, ಎಲ್ಲ ಭುವನೇಶ್ವರ್ ನಡೀತು. ಕುಮಾರ್ದು ಒಳ್ಳೆ ಬೌಲಿಂಗ್ ಇತ್ತು ಇವತ್ತು. ಎಲ್ಲರಿ 200 ವಿಕೆಟ್ಸ್ ತಗೊಂಡ್ರು IPL ಅಲ್ಲಿ. ಭೂವಿ ಸಖತ್ತಾಗಿ ಭುವನೇಶ್ವರ್ ಕುಮಾರ್ ಮಾಡ್ರು. ಅವರು ಆಯುಷ್ ಮಾತ್ರಗೆ ನೀರ್ ಕುಡ್ಸಿ ಕಳಿಸಿದ್ರು ಭೂವಿ. ನೀರ್ ಹಾಕ್ದೇನೆ ಮಾತ್ರೆಗೆ ಕುಡ್ಸಿ ಲಾಸ್ಟ್ ಕಳ್ಸಿದ್ರು. ಟೈಮ್ ಇದೇ ಆಯುಷ್ ಮಾತ್ರ ಭೂವಿಗೆ ನೀರ್ ಕುಡ್ಸಿದ್ರು. 5-4 ಏನೋ ಹೊಡಿತಾರೆ ಕಂಟಿನ್ಯೂಸ್ ಒಂದೇ ಓವರ್ ಅಲ್ಲಿ. ಹೌದೌದು. ಈ ಮ್ಯಾಚ್ ನೆನ್ಪಿದೆ, ನಾವು ಇದ್ರಲ್ಲಿದ್ದು ಹೆಬ್ಬಾಳ ಮಾಲ್ ಆಫ್ ಏಷ್ಯಾದಲ್ಲಿ. ಮಾಲ್ ಆಫ್ ಏಷ್ಯಾ ಅವತ್ತಿಂದು ಬ್ಲಾಕ್ ಡ್ರ್ಯಾಗನ್ ಶೋ ಅವತ್ ನೋಡಿ ಬ್ಲಾಕ್ ನೋಡಿ ಡ್ರ್ಯಾಗನ್, ಇವತ್ ವೈಟ್ ಡ್ರ್ಯಾಗನ್. ಅದೊಂದು ಮತ್ತೆ ಅದೇ ಹೇಳಿದ್ವಲ್ಲ, ಅಭಿನಂದನ್ ಸಿಂಗ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಓಕೆ, ಇಂತ ಹೈ ಸ್ಕೋರಿಂಗ್ ಗೇಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಾನು ಇವತ್ತು ಅವ್ರ ಬದಲು ಏನಾದ್ರು ಮಂಗೇಶ್ ಯಾದವ್ನ ಆಡಿಸ್ತಾರ ಒಳಗಡೆ ಅಂತ ಯೋಚನೆ ಮಾಡಿದ್ದೆ. ಮಂಗೇಶ್ But, ಯಾದವ್ ಕಷ್ಟ ಆಗುತ್ತೆ, ಯಾಕೆ ಅಂದ್ರೆ ಕಡೂರ್ ಅಲ್ಲ ಕಾರ್ತಿಕ್, ಯಾಕೆಂದ್ರೆ ಮಂಗೇಶ್ ಯಾದವ್ ಆಲ್ರೌಂಡ್ರು. ಬಟ್ ಬೌಲಿಂಗ್ ಹೌದೌದು. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಎರಾಬಿರಿ ಹೊಡ್ಸ್ಕೊಂಡ್ಬಿಡ್ತಾನೆ ಮಂಗೇಶ್ ಯಾದವ್. ಅಷ್ಟು ರಿಸ್ಕ್ ತನಕ್ ಹೋಗಲ್ಲ ಆರ್ ಸಿ ಬಿ ಬೇಡ ಅಂತ. ಇನ್ನು ನಮ್ ಟೀಮಿಗೆ ಎಷ್ಟೇ ಹಿಡಿದಿದ್ರೆ ಕಣ್ ಮುಚ್ಕೊಂಡ್ ಚಾಂಪಿಯನ್ಸ್ ನಾವೇ. ಅವ್ರಿಗೆ ಈಗ ಒಬ್ಬ ಫುಲ್ ಟೈಮ್ ಫಾಸ್ಟ್ ಬೌಲರ್ ಬೇಕು. ಹೇಸರ್ವುಡ್ ಬಂದ್ರೆ ಮತ್ತೆ ಅದ್ ಮೇಂಟೈನ್ ಮಾಡೋದು. ನಮಗೆ ಮೇನ್ ಇರೋದೇನೆ ಒಂದೇ ಥಿಂಗ್, ಒಬ್ಬ ಸ್ಪಿನ್ನರ್. ಸುಯೇಶ್ ಶರ್ಮಾ ತರಾನೇ ಆಲ್ಮೋಸ್ಟ್ ಸ್ಪಿನ್ನರ್ ಅಂತ ಹೇಳ್ಕೊಂಡ್ ಸ್ಪಿನ್ ಮಾಡೋನೊಬ್ಬ ಬೇಕು ಆರ್ ಸಿ ಬಿ. ಬೇಡ ಸ್ಪಿನ್ನು ಆಗುತ್ತೆ. ಕೃಣಾಲ್ ಸ್ಪಿನ್ನರ್ ಪಾಂಡ್ಯ. ಈಗ ಸ್ಪಿನ್ನು ಆಗುತ್ತೆ, ನೀನ್ ಸ್ಪಿನ್ನಿಂಗ್ ಚೆನ್ನಾಗ್ ಆಡ್ತೀಯ ಅಂದ್ರೆ ನಾವು ಫಾಸ್ಟ್ ಬೌಲಿಂಗ್ ಆಗ್ತೀವಿ ಅಷ್ಟೇ. ಫಾಸ್ಟ್, ಮೀಡಿಯಂ ಫಾಸ್ಟ್, ಯಾವ್ದು ವರುಣ್ ಚಕ್ರವರ್ತಿಗೆ ಹೇಳ್ಬೇಕು, ಇದಪ್ಪ ಈಗ ನೋಡಿ ಇದು ವೇರಿಯೇಷನ್ ಅದ, ನೀನ್ ಸುಮ್ನೆ ಬಂದ್ ಗೂಗ್ಲಿ ಹಾಕೋದಲ್ಲ, ಇಲ್ಲಿ ನೋಡ್ ಕಲಿ ಒಂಚೂರು. ಸ್ಪಿನ್ನು ಮಾಡ್ಬೇಕು, ಬೌನ್ಸರ್ ಅವಾಗ ಹಾಕು, ಸ್ಪೀಡ್ ಮಾಡು. 120. ಈ ತರ ಅಲ್ಲ. ದೂಬೆಗೆ ನೆಟ್ಸಲ್ ಬುಮ್ರಾ ಹಾಕಿರೋ ಹೆದರಿಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇಂಡಿಯಾ ಟೀಮಿಗೆ ಪ್ರಾಕ್ಟೀಸ್ ಮಾಡ್ಬೇಕು. ಬುಮ್ರಾ ನೆಟ್ಸಿದ್ರು, ಕೃಣಾಲ್ ಪಾಂಡ್ಯ ಬೌನ್ಸಿಗೆ ಹೆದರಿರ್ತಾನೆ. ಇವತ್ ಯಾರ್ಯಾರು 3,000 ಅಂತ ಟಿಕೆಟ್ ತಗೊಂಡು ಹೋಗಿರ್ತಾರೋ ಚಿನ್ನಸ್ವಾಮಿಗೆ, ಅವ್ರಿಗೆಲ್ಲ ಪೈಸಾ ವಸೂಲ್, ಫುಲ್ ಪೈಸಾ ವಸೂಲ್ ಮ್ಯಾಚ್. ಮತ್ ಇನ್ನೊಂದೇನ್ ಗೊತ್ತಾ, ಟಾಸ್ ಗೆದ್ದಿದ್ದು ಚೆನ್ನೈ. ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡಿದ್ದಿದ್ರೆ ನಮಗೆ ಕೊಟ್ಟು ಹೊಡ್ಸ್ಕೊಂಡ್ರು. ಇನ್ನೊಂದ್ ಸೈಡ್ ಮ್ಯಾಚ್ ಏನಾಗ್ತಿತ್ತು, ಒಂದು 30, ಅಂದ್ರೆ ಟೋಟಲ್ 40 ಓವರ್ಸ್ ಅಲ್ಲ, ಒಂದ್ 30 ಓವರ್ಸ್ ಇಲ್ಲ ಅಂದ್ರೆ 35 ಓವರ್ಸ್ಗೆನೆ 2 ಸೈಡ್ ಮ್ಯಾಚ್ ಮುಗಿಯೋ ತರ ಕಾಣಿಸ್ತಿತ್ತು. ಅದೇ ಬೆಸ್ಟ್ ಇವ್ರು ಇತ್ತು. ಇನ್ನೊಂದು ಒಳ್ಳೇದ್ ಮಾಡಿದ್ದೇನು ಅಂದ್ರೆ ಫಸ್ಟ್ ಆರ್ ಸಿ ಬಿ ಬ್ಯಾಟಿಂಗ್ ಕೊಟ್ಟಿದ್ದು. ಅವ್ರಿಗೆ ಇಲ್ಲ ಅದೇ 20 ತಪ್ಪು ಫುಲ್ ಮಾಡಿದ್ರು. ಓವರ್ಸ್ ಕೊಟ್ಟು ಹೊಡ್ಸ್ಕೊಂಡ್ರು. ನಾನ್ ಹೇಳ್ತಿರೋದು ಫ್ಯಾನ್ಸ್ ವ್ಯೂ ಪ್ರಕಾರ. ಈ ಓ 20 ಎಸ್, ಓವರ್ಸ್ ಅವ್ರು ಫುಲ್ ಬ್ಯಾಟಿಂಗ್ ಆಡಿದ್ರು, ಅವರಿಗೆ ಟಿಕೆಟ್ ದುಡ್ಡೆಲ್ಲ ಉಳಿತು. ಅದಾದ್ಮೇಲೆ ಇವರಿಗೂ 20 ಇನ್ನೊಂದು ಓವರ್ಸ್ ಆಲ್ಮೋಸ್ಟ್ ಬ್ಯಾಟಿಂಗ್ ಆಡೋಕ್ ಚಾನ್ಸ್ ಸಿಕ್ತು. ಇವರು ಅಷ್ಟೊಂದು ಇನ್ನೊಂದು ಸೀರಿಯಸ್ ಆಗಿ ಅವನು ಆಡ್ಲಿಲ್ಲ ಆರ್ ಸಿ ಬಿ ಅವರು ಫೀಲ್ಡಿಂಗ್ ಟೈಮ್ ಅಲ್ಲಿ. ಇನ್ನೊಂದು ಕಾರ್ತಿಕ್ ಶರ್ಮನ್ ಡ್ರಾಪ್ ಮಾಡ್ಬಿಡ್ರಿ ಸಾಕು. ಇನ್ ಕೊಡಕ್ಕಾಗಲ್ಲ ಚಾನ್ಸ್. ಊರ್ವಿಲ್ ಪಟೇಲ್ ಕಳ್ಸ್ರಿ, ಹುಡುಗ ಹೊಡಿತಾನ. ಅವ್ನು ಊರ್ವಿಲ್ ಹಾಕ್ರಿ. ಇನ್ನು ಇವನಿದ ನೋಡ್ರಿ, ಯಾರು ಇವನು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಅಂತ ಆಡ್ಸ್ಬೇಕಷ್ಟೇ. ಇಟ್ಬಿಟ್ರಿ. ಕ್ಯಾಪ್ಟನ್ಸಿ ಸರಿ ಇಲ್ಲ, ಸೀರಿಯಸ್ ಆಗಿ ಏನೇ ಹೇಳಿ, ಋತುರಾಜ್ ಧೋನಿ ಅವ್ರದ್ದು. ಇದ್ಮೇಲೆ CSK ಇದಿಲ್ಲ. ಧೋನಿ ಇದ್ದಾಗ ಆಸ್ಟ್ರೇಲಿಯಾ, ಈಗ ಸ್ಯಾಮ್ಸನ್ ಈಗ UAE ಅಷ್ಟೇ. USA. ಧೋನಿನೇ CSK ಒಂದು ಆ ಇದಿದ್ದಂಗೆ ಟೈಮಲ್ಲಿ ಪಿಲ್ಲರ್. CSKನೆ ಏನದು, CSK ಅಂದ್ರೇನೆ ಟೀಮ್ಗಳು ಭಯ ಪಡೋರು. ಒಂದ್ ಟೈಮಲ್ಲಿ CSK ಮೇಲೆ ಈಗ ಗೆದ್ರೆ ಸಾಕಪ್ಪ ಈಗ ಅಂತ ಅಂತಿರೋರು. ಇವಾಗ CSK ಅಂದ್ರೆ ಇವಾಗ ಗೋಲಿ ಅವ್ರ ಹೊಡೆದ್ ಫ್ಯಾನ್ಸ್ ಬರ್ತಾರೆ. ಅವ್ರಿಗೇನೆ ಬೈತಾ ಇರ್ತಾರೆ, ನನಗೆ ಇಷ್ಟ ಇಲ್ಲ CSK ಅಂತ. ಗಲ್ಲಿಲ್ ಆಡೋ ಹುಡ್ರನ್ ಕಳ್ಸಿ ಹೊಡೆದ್ ಬರ್ತಾರೆ CSK. ಚಿಕ್ಕ ಮಕ್ಳನ್ ಕಳ್ಸಿ ಹೊಡೆದ್ ಬರ್ತಾರೆ CSK. ಆಡ ಹುಡುಗರು ಹೊಡೆದಾಕ್ತಾರೆ ಈಗ ಅವ್ರು. ಈಗೇನ್ ದೊಡ್ಡವರೇ ಬೇಕು ಅಂತಿಲ್ಲ, ಈ ಸಣ್ಣ ಮಕ್ಳು ಇರ್ತಾರೆ ಗೊತ್ತಾ, ಆಡ ಹುಡುಗರು 8ನೇ ಕ್ಲಾಸ್ ಮಕ್ಳೆಲ್ಲ ಹೊಡೆದಾಕ್ಬಿಡ್ತಾರೆ. ಆಯ್ತು, CSK ಮುಗೀತು. ಅವ್ರ ಪ್ಲೇ ಆಫ್ ಅಲ್ಲ, ಒಂಚೂರು ಮರ್ಯಾದೆ ಉಳಿಸ್ಕೊಳಕ್ ಏನಾರು ಒಂದ್ 6th 7th ಪ್ಲೇಸ್ ಟ್ರೈ ಮಾಡಕ್ ಹೇಳ್ಬೇಕು. ಅವ್ರ ಪಾಯಿಂಟ್ಸ್ಗೆ ಅಂತ ಆಡೋದಲ್ಲ, ಇನ್ಮೇಲೆ ರನ್ ರೇಟ್ಗೆ ಅಂತ ಆಡ್ಬೇಕಷ್ಟೇ ಅವರು. ರನ್ ರೇಟ್ ಅದು ಇದು ಪಾತಾಳದಲ್ಲಿ ಇದೆ. ಭೂಮಿ ತೋಡ್ ಮುಚ್ಚೆ ಆಯ್ತು, ಗುಂಡಿ ತೋಡ್ ಮುಚ್ಚೆ. ಮತ್ತೆ ಅದ್ ಮಾಮೂಲಿ. JCPನೇ ಬೇಕು ತೆಗಿಯಕ್ಕೆ, ತೋಡಿ ತೆಗಿಬೇಕು.